ಶುರು ಮಾಡೋಕ್ಕೆ ಮುಂಚೆ ಫಸ್ಟು ಇದನ್ನು ಆ್ಯಕ್ಚುಲಿ ಇನ್ನೊಬ್ರನ್ನ ನೆನೆಸ್ಕೊಬೇಕು. ಈ ಸಿನಿಮಾ ಶುರು ಮಾಡಿದ ಪ್ರೊಡ್ಯೂಸರ್ ಬೇರೆ, ಇವಾಗ ಈ ಸಿನಿಮಾ ರಿಲೀಸ್ ಮಾಡ್ತಿರೋ ಪ್ರೊಡ್ಯೂಸರ್ ಬೇರೆ. 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನೇನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ಸಿನಿಮಾಗೆ ಒಂದು ಶಕ್ತಿ ಇತ್ತು, ಈ ಸಿನಿಮಾಗೆ ಒಂದು ಉಸಿರಿತ್ತು. ಆ ಉಸಿರು ಆ 8 ವರ್ಷನೂ ಇಲ್ಲಿ ತನಕ ಕರ್ಕೊಂಬಂದಿದೆ ನಮ್ಮ ಡೈರೆಕ್ಟ್ರು. ಸೊ ಸರ್, ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಯು. ಈ ಜರ್ನಿ ಅದು ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು, ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಈ ಟ್ರೇಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೇಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೇಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಅವನ ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗ್ದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರ್ ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್ ಸಖತ್ತಾಗಿ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾಲಿ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಈ ಸಿನಿಮಾ ಪಕ್ಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬರ್ಕೊಂಬಿಡಿ ಈಗಲೇ. ನನ್ನ ಸಖತ್ ನಂಬಿಕೆ ಇದೆ.